3 ಚೇಂಜಸ್ಸನ್ನು ನಾವು ಮಾಡಲೇಬೇಕಾಗಿದೆ. ಸೊ ಇದನ್ನು ಮ್ಯಾನೇಜ್ಮೆಂಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ನೋಡೋಣ. ಮೊದಲನೇದಾಗಿ ಭಾಳ ಮುಖ್ಯವಾಗಿರೋದು ನಿಮಗೆ ರೊಮ್ಯಾರಿಯೋ ಶೆಫರ್ಡ್ ಅವರ ಬೌಲಿಂಗ್ T20 ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿತ್ತು. 5 ವಿಕೆಟ್ ಕೂಡ ಗಳಿಸಿದ್ರು ವೆಸ್ಟ್ ಇಂಡೀಸ್ಗೆ. ಅದು ನೋಡಿದಾಗ ನನಗನ್ಸಿತ್ತು ಈ ಸಲ ಬೌಲಿಂಗ್ ಕೂಡ ನಡೆಯುತ್ತೆ ಅಂತ. ಬಟ್ ಯಾವುದೇ ಇಂಟೆನ್ಸಿಟಿ ಇಲ್ಲ. ಲಾಸ್ಟ್ ಓವರ್ ನೀವು ನೋಡಿದ್ರಿ, ನೀಟಾಗಿ ಒಂದು ಫುಲ್ ಟಾಸ್ ಹಾಕ್ಕೊಟ್ರು, ಇನ್ನೊಂದು ಮಿಲ್ಲರ್ ಹೊಡೆದಿದ್ದು ಕೂಡ ಯಾರ್ಯಾದರೂ ಹೊಡಿತಿದ್ರು. ಆ ರೀತಿಯಾದಂಥ ಬೌಲಿಂಗ್ ಎಲ್ಲೂ ಕೂಡ ಅವರು ಯಾರ್ಕರ್ ಹಾಕುವಂಥ ಪ್ರಯತ್ನ ಮಾಡೋದಾಗಲಿ, ಸ್ಲೋರ್ ಒನ್ ಹಾಕುವಂಥದ್ದು ಯಾವುದೂ ಕೂಡ ಕಾಣಲಿಲ್ಲ. ಸೊ ಹಾಗಾಗಿ ಬ್ಯಾಟಿಂಗ್ ಅಂತ ಬಂದಾಗ ರೊಮ್ಯಾರಿಯೋ ಶೆಫರ್ಡ್ ಅಷ್ಟಾಗಿ ಕ್ಲಿಕ್ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ರೊಮ್ಯಾರಿಯೋ ಶೆಫರ್ಡ್ ಆಡ್ತಾರೆ, ಆಡಲ್ಲ ಅಂತಿಲ್ಲ. ಬಟ್ ಜೇಕಬ್ ಬೆಥೆಲ್ ಅಂತ ಪ್ಲೇಯರ್ನ ನೀವು ಇಟ್ಕೊಂಡು ಅವ್ರು ಆಲ್ರೆಡಿ T20 ವರ್ಲ್ಡ್ ಕಪ್ಪಲ್ಲಿ ಸೆಂಚುರಿ ಹೊಡೆದಂಥವ್ರು. ಸೊ ಹಾಗಾಗಿ ಇಂಡಿಯನ್ ಸಾಯಿಲಲ್ಲಿ ಹೇಗೆ T20 ಆಡಬೇಕು ಅನ್ನೋದ್ರ ಬಗ್ಗೆ ಅವರು ಆಲ್ರೆಡಿ ಅಡ್ಜಸ್ಟ್ ಆಗಿದ್ದಾರೆ ಇಲ್ಲೊಂದು ಎನ್ವಿರಾನ್ಮೆಂಟಿಗೆ. ಜೊತೆಗೆ ನೀವು ಇಂಟ್ರಾ ಸ್ಕ್ವಾಡ್ ಮ್ಯಾಚ್ ಆಡಿದಾಗಲೂ ಕೂಡ RCB ಪರವಾಗಿ ಚೆನ್ನಾಗಿ ಬೌಲ್ ಮಾಡಿದ್ದಾರೆ, ಬ್ಯಾಟ್ ಮಾಡಿದ್ದಾರೆ. ಮುಖ್ಯವಾಗಿ ಬ್ಯಾಟಿಂಗ್, ಬೌಲಿಂಗ್ ಕೂಡ ಇದೆ ಅವರು ಸ್ಪಿನ್. ಆದರೆ ನಾವು ಬ್ಯಾಟಿಂಗ್ ಕಡೆ ಫೋಕಸ್ ಮಾಡೋಣ. ಸೊ ಅಲ್ಲಿಗೆ ನೀವು ಒಂದು ಚೇಂಜಸ್, ರೊಮ್ಯಾರಿಯೋ ಶೆಫರ್ಡ್ ಬದಲಿಗೆ ನೆಕ್ಸ್ಟ್ ಮ್ಯಾಚ್ ಗುಜರಾತ್ ಮೇಲಿದೆ. ಸೊ ಅವರ ಬದಲು ಬೆಥೆಲ್ ಅವ್ರನ್ನ ಒಳಗಡೆ ತಂದರೆ ಅಲ್ಲಿ ಒಂದು ರಿಪ್ಲೇಸ್ಮೆಂಟ್ ಆಗುತ್ತೆ.